ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ದೇವೇಗೌಡರ 72 ವರ್ಷಗಳ ಪಯಣದ ಸಂಗಾತಿ ಇನ್ನಿಲ್ಲ. ಆಸಿಡ್ ದಾಳಿಯ ಘೋರ ಕೃತ್ಯಕ್ಕೂ ಕ್ಷಮೆಯ ಉದಾರತೆ ತೋರಿದ ಮಹಾತಾಯಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನ. ಹೌದು, ಈ ವಿಷಯವನ್ನು ಹೇಳೋದಕ್ಕೆ ನಮಗೂ ಕೂಡ ಬೇಸರ ಆಗ್ತಾ ಇದೆ. ದೇಶದ ರಾಜಕಾರಣದಲ್ಲಿ ಸುದೀರ್ಘ ಇತಿಹಾಸ ಹೊಂದಿರುವ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ತಮ್ಮ ಬಾಳ ಸಂಗಾತಿ ಚೆನ್ನಮ್ಮ ಅವರನ್ನ ಕಳ್ಕೊಂಡಿದ್ದಾರೆ. 72 ವರ್ಷಗಳ ಕಾಲ ಸುದೀರ್ಘ ದಾಂಪತ್ಯ ನಡೆಸಿದ ಆದರ್ಶ ದಂಪತಿ ದೇವೇಗೌಡ ಮತ್ತು ಚೆನ್ನಮ್ಮ ಅವರದ್ದು. 1954ರಲ್ಲಿ ಇವರಿಬ್ಬರ ವಿವಾಹ ನಡೆದಿತ್ತು. ಭಾರತದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ 85 ಇವತ್ತು ನಿಧನರಾಗಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದ ಅವರ ಆರೋಗ್ಯದಲ್ಲಿ ದಿಢೀರ್ ಏರುಪೇರು ಕಂಡು ಬಂದ ಹಿನ್ನೆಲೆಯಲ್ಲಿ ಜುಲೈ 15ರಂದು ಅವರನ್ನು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಇವತ್ತು ಕೊನೆ ಉಸಿರನ್ನು ಎಳೆದಿದ್ದಾರೆ. ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿ ಮೂಲದ ಚೆನ್ನಮ್ಮ ಅವರು 1954ರ ಮೇ 25ರಂದು ಎಚ್.ಡಿ. ದೇವೇಗೌಡರ ಜೊತೆ ವಿವಾಹ ಮಹೋತ್ಸವದ ಮೂಲಕ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಅಂದಿನಿಂದ ಇಂದಿನವರೆಗೂ ದೇವೇಗೌಡರು ರಾಜಕೀಯವಾಗಿ ಸದಾ ಬ್ಯುಸಿಯಾಗಿದ್ರು. ಕುಟುಂಬದ ಯಾವೊಂದು ಹೊರೆಯೂ ಅವರ ಮೇಲೆ ಬೀಳದಂತೆ ಇಡೀ ಸಂಸಾರವನ್ನ ಚೆನ್ನಮ್ಮ ಅವರೇ ಮುನ್ನಡೆಸಿದ್ರು. ಅಲ್ಲಿಂದ ಇಲ್ಲಿವರೆಗೆ ಒಂದು ದಿನವೂ ಕೂಡ ಚೆನ್ನಮ್ಮ ಅವರನ್ನ ಬಿಟ್ಟು ಊಟ ಮಾಡಿಲ್ಲ. ಗೌಡ್ರಿಗೆ ದೆಹಲಿಗೆ ಹೋಗಿ ಅಲ್ಲೂ ಮುದ್ದೆ ಮಾಡಿಕೊಟ್ಟಿದ್ರು. ಎಲ್ಲೇ ಹೋಗ್ಲಿ ಜೊತೆಯಲ್ಲೇ ಹೋಗ್ತಾ ಇದ್ರು. ಈ ಜೋಡಿಯ ಸಮಾಜಕ್ಕೆ ಆದರ್ಶ ದಂಪತಿಯಾಗಿ ಅನೇಕರಿಗೆ ಮಾದರಿಯಾಗಿದ್ರು. ಹೀಗಿರುವಾಗ ಅವರ ಕುಟುಂಬದ ಮೇಲೆ ಭೀಕರ ಆಸಿಡ್ ದಾಳಿ ನಡೆದಿತ್ತು. ಆ ಘಟನೆ ಈಗ ಬರ್ತಿ 25 ವರ್ಷಗಳು ಕಳೆದಿದೆ. 2001ರ ಫೆಬ್ರವರಿ 21ರಂದು ನಡೆದಿದ್ದ ಆ ಕರಾಳ ದಿನ ಆಘಾತಕಾರಿ ರಾಜಕೀಯ ಮತ್ತು ಕೌಟುಂಬಿಕ ರಹಸ್ಯಗಳನ್ನ ಎಚ್.ಡಿ. ದೇವೇಗೌಡರು ಈ ಹಿಂದೆ ಹೇಳಿಕೊಂಡಿದ್ರು. ಸಾಧಕರ ಸೀಟ್ನಲ್ಲಿ ಕೂತ್ಕೊಂಡು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ಹೇಳಿದ್ರು. ರಾಜಕೀಯ ವೈಷಮ್ಯ ಮತ್ತು ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ನಡೆದಿದ್ದ ಈ ದಾಳಿಯ ಸಂಪೂರ್ಣ ವಿವರಗಳು ಮತ್ತು ಆ ನಂತರದ ಬೆಳವಣಿಗೆಗಳು ಅತ್ಯಂತ ರೋಚಕವಾಗಿದೆ. 2 ತಿಂಗಳು ಪ್ರಜ್ಞೆ ಇಲ್ಲದೆ ಮಲಗಿದ್ದ ಚೆನ್ನಮ್ಮ ಮಹಾಶಿವರಾತ್ರಿಯಂದು ನಡೆದಿದ್ದ ಆ ಭೀಕರ ದುರಂತ ಅದು 2001ರ ಫೆಬ್ರವರಿ 21ರ ಮಹಾಶಿವರಾತ್ರಿಯ ರಾತ್ರಿ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಗ್ರಾಮದಲ್ಲಿರುವ ಐತಿಹಾಸಿಕ ಈಶ್ವರ ದೇವಸ್ಥಾನಕ್ಕೆ ದೇವೇಗೌಡರ ಕುಟುಂಬವು ವಿಶೇಷ ಪೂಜೆಯನ್ನು ಸಲ್ಲಿಸೋದಕ್ಕೆ ತೆರಳುತ್ತಾ ಇರುತ್ತೆ. ರಾತ್ರಿ ಸುಮಾರು 8 ಗಂಟೆಯ ಸುಮಾರಿಗೆ ಪೂಜೆ ಮುಗಿಸಿಕೊಂಡು ಹೊರ ಬರ್ತಿದ್ದಾಗ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಹಾಗೆ ಅವರ ಸೊಸೆ ಭವಾನಿ ರೇವಣ್ಣ, ಎಚ್.ಡಿ. ರೇವಣ್ಣ ಅವರ ಪತ್ನಿ ಅವ್ರ ಮೇಲೂ ಕೂಡ ಏಕಾಏಕಿ ಆಸಿಡ್ ಅನ್ನು ಎರಚಲಾಗುತ್ತೆ. ಈ ಘೋರ ಕೃತ್ಯದಲ್ಲಿ ಚೆನ್ನಮ್ಮ ಹಾಗೆ ಭವಾನಿ ರೇವಣ್ಣ ಇಬ್ಬರೂ ಕೂಡ ತೀವ್ರವಾಗಿ ಸುಟ್ಟು ಗಾಯಗೊಂಡು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡಬೇಕಾಯಿತು. ಆಸಿಡ್ ದಾಳಿಯ ತೀವ್ರತೆಗೆ ಚೆನ್ನಮ್ಮ ಅವರಿಗೆ ಸತತ 2 ತಿಂಗಳುಗಳ ಕಾಲ ಪ್ರಜ್ಞೆನೇ ಇರಲಿಲ್ಲ. ಆಗ ದೇವೇಗೌಡರು ಬಹಳ ನೊಂದ್ಕೊಂಡಿದ್ರು. ಕೌಟುಂಬಿಕ ವೈಷಮ್ಯ ಮತ್ತು ರಾಜಕೀಯ ಪ್ರೇರಣೆ ದಾಳಿ. ಈ ಆಸಿಡ್ ದಾಳಿಯ ಪ್ರಮುಖ ಆರೋಪಿ ಬೇರೆ ಯಾರು ಆಗಿರದೆ ದೇವೇಗೌಡರ ಸ್ವಂತ ತಮ್ಮ ಬಸವೇಗೌಡರ ಮಗ ಲೋಕೇಶ್ ಆಗಿರ್ತಾರೆ. ಆರಂಭದಲ್ಲಿ ದಿನಪತ್ರಿಕೆಗಳು ಇದನ್ನ ಆರ್ಥಿಕ ಸಹಾಯದ ವಿವಾದ ಹಾಗೂ ಕೌಟುಂಬಿಕ ಕಲಹದಿಂದ ನಡೆದ ಘಟನೆ ಅಂತ ವರದಿ ಮಾಡಿದ್ವು. ಆದರೆ ಇದರ ಹಿಂದಿನ ಅಸಲಿ ಸತ್ಯ ದೇವೇಗೌಡರು ವೀಕೆಂಡ್ ವಿತ್ ರಮೇಶ್ ಈ ಕಾರ್ಯಕ್ರಮದಲ್ಲಿ ಬಿಚ್ಚಿಟ್ಟಿದ್ರು. ನನ್ನ ತಮ್ಮನ ಮಗನೇ ಆಸಿಡ್ ಅನ್ನು ಹಾಕಿದ್ದು ನಿಜ, ಆದರೆ ಆತನ ಹಿಂದೆ ರಾಜಕೀಯ ಮುಖಂಡರ ಪ್ರೇರಣೆ ಇತ್ತು. ವಾಸ್ತವವಾಗಿ ಅವರ ಸಂಚು ಇದ್ದದ್ದು ನನ್ನ ಮಗ ಎಚ್.ಡಿ. ರೇವಣ್ಣನ ಮೇಲೆ ಆಸಿಡ್ ಹಾಕೋದಾಗಿತ್ತು. ನಾವೆಲ್ಲ ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ ರೇವಣ್ಣ ಬಂದಿರಲಿಲ್ಲ. ಹೀಗಾಗಿ ನನ್ನ ಪತ್ನಿ ಮತ್ತು ಸೊಸೆಯ ಮೇಲೆ ದಾಳಿ ನಡೀತು ಅನ್ನೋದನ್ನ ಹಂಚಿಕೊಂಡ್ರು. ಇನ್ನು ಕೋರ್ಟ್ನಿಂದ 8 ವರ್ಷ ಜೈಲು ಶಿಕ್ಷೆ, ತಮ್ಮನಿಗಾಗಿ ಮಗನನ್ನ ಬಿಡಿಸಿದ್ರು ದೊಡ್ಡಗೌಡರು. ನೋಡಿ, ಆಸಿಡ್ ಎರಚಿದ ಪ್ರಕರಣದಲ್ಲಿ ಲೋಕೇಶ್ ಅಪರಾಧಿ ಅಂತ ಸಾಬೀತಾಗಿ ನ್ಯಾಯಾಲಯವು ಆತನಿಗೆ 8 ವರ್ಷಗಳ ಕಾಲ ಕಠಿಣ ಜೈಲು ಶಿಕ್ಷೆಯನ್ನು ವಿಧಿಸುತ್ತೆ. ಲೋಕೇಶ್ ಜೈಲು ಸೇರಿ ಇನ್ನು 4 ವರ್ಷಗಳ ಶಿಕ್ಷೆ ಬಾಕಿ ಇತ್ತು. ಈ ಮಧ್ಯೆ ದೇವೇಗೌಡರ ತಮ್ಮನಿಗೆ ಕ್ಯಾನ್ಸರ್ ಇರೋದು ಗೊತ್ತಾಗಿ ಆ ಕಷ್ಟದ ಸ್ಥಿತಿಯನ್ನ ಕಂಡು ಮರುಗಿದ ಎಚ್.ಡಿ. ದೇವೇಗೌಡರು ತಾವೊಬ್ಬ ಮಾಜಿ ಪ್ರಧಾನಿ ಅನ್ನೋದನ್ನ ಬದಿಗೊತ್ತಿ ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆ ಖುದ್ದಾಗಿ ಫೋನ್ ಮಾಡಿದ್ರು. ಆಗ ಹೈಕೋರ್ಟ್ ಜಡ್ಜ್ ಮಾಜಿ ಪ್ರಧಾನಿ ಪತ್ನಿ ಮೇಲೇನೆ ದಾಳಿಯಾಗಿದೆ, ಅಪರಾಧಿಗೆ ಮರಣದಂಡನೆ ಕೊಡಬೇಕು ಅಂತ ದೇಶ ಚರ್ಚೆ ಮಾಡ್ತು. ನೀವೇನು ಬಿಡುಗಡೆ ಮಾಡಿ ಅಂತಿದ್ರಲ್ಲ ಅಂತ ಆಶ್ಚರ್ಯಪಟ್ರು. ಆದರೆ ನನ್ನ ತಮ್ಮ ಸಾಯುವ ಸ್ಥಿತಿಯಲ್ಲಿದ್ದಾನೆ, ಆತನ ಕೊನೆಗಾಲದಲ್ಲಿ ಮಗನ ಜೊತೆ ಇರಲಿ ಅಂತ ಕೇಳಿಕೊಂಡು ನಾನು ಲೋಕೇಶ್ನನ್ನ ಜೈಲಿನಿಂದ ಬಿಡಿಸಿದೆ ಅಂತ ಭಾವನಾತ್ಮಕವಾಗಿ ನಡೆದ್ರು. ಇನ್ನು ಪತ್ನಿ ಚೆನ್ನಮ್ಮ ಯಾವುದೇ ಬೇಸರ ಮಾಡಿಕೊಳ್ಳಿಲ್ಲ. ತಮ್ಮ ಜೀವನದ ಅತ್ಯಂತ ಕಠಿಣ ಸಂದರ್ಭದಲ್ಲೂ ಪತ್ನಿ ಚೆನ್ನಮ್ಮ ತೋರಿದ ಸಹನೆ ಮತ್ತು ತ್ಯಾಗವನ್ನ ದೇವೇಗೌಡರು ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು. ಇನ್ನು ತಮ್ಮ ಮೇಲೆ ಆಸಿಡ್ ಹಾಕಿ ವಿಕಾರಗೊಳಿಸಿದ ಅಪರಾಧಿಯನ್ನ ಪತಿ ಗೌಡರು ಜೈಲಿನಿಂದ ಬಿಡಿಸಿದಾಗಲೂ ಚೆನ್ನಮ್ಮ ಅವರು ಯಾವುದೇ ಬೇಸರವನ್ನ ಮಾಡಿಕೊಳ್ಳಿಲ್ಲ. ಪತಿಯ ಪ್ರತಿಯೊಂದು ನಿರ್ಧಾರಕ್ಕೂ ಬೆಂಬಲವಾಗಿ ನಿಲ್ಲುವ ಅವರ ಸ್ವಭಾವವೇ ದೇವೇಗೌಡರನ್ನ ರಾಜಕೀಯವಾಗಿ ಇಷ್ಟು ಎತ್ತರಕ್ಕೆ ಬೆಳೆಸೋದಕ್ಕೆ ಸಾಧ್ಯ ಆಯಿತು. 94ರ ಹರಿಯದಲ್ಲಿ ದೇವೇಗೌಡರು ಆರೋಗ್ಯವಾಗಿದ್ದಾರೆ ಅಂದರೆ ಚೆನ್ನಮ್ಮ ಅವರ ಪ್ರೀತಿ ಕಾಳಜಿಯ ಪಾಲೆ ಹೆಚ್ಚಿದೆ.
ದಂಪತಿಗೆ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಎಚ್ ಡಿ ರೇವಣ್ಣ, ಶಾಸಕ ಎಚ್ ಡಿ ರೇವಣ್ಣ ಸೇರಿದಂತೆ 4 ಗಂಡು ಮಕ್ಕಳು ಹಾಗೆ 2 ಹೆಣ್ಣು ಮಕ್ಕಳಿದ್ದಾರೆ. 25 ವರ್ಷಗಳ ಹಿಂದೆ ನಡೆದ ಕರಾಳ ಘಟನೆ ಮತ್ತು ಅದರ ಬೆನ್ನಲ್ಲೇ ನಡೆದ ಕ್ಷಮಾಪಣೆ ರಾಜಕಾರಣ ದೊಡ್ಡಗೌಡರ ಕುಟುಂಬಕ್ಕೆ ಮತ್ತು ಮಾನವೀಯ ಗುಣಕ್ಕೆ ಸಾಕ್ಷಿಯಾಗಿದೆ. ಒಟ್ಟಾರೆಯಾಗಿ ಎಚ್ ಡಿ ರೇವಣ್ಣ, ಎಚ್ ಡಿ ಬಾಲಕೃಷ್ಣ, ಎಚ್ ಡಿ ರಮೇಶ್ ಗೌಡ, ಎಚ್ ಡಿ ಕುಮಾರಸ್ವಾಮಿ ಅನ್ನುವ 4 ಗಂಡು ಮಕ್ಕಳು ಹಾಗೂ ಶೈಲಜಾ ಮತ್ತು ಅನಸೂಯ ಅನ್ನುವ 2 ಹೆಣ್ಣು ಮಕ್ಕಳು ಸೇರಿದಂತೆ ಒಟ್ಟು 6 ಜನ ಮಕ್ಕಳನ್ನ ಅತ್ಯಂತ ಶಿಸ್ತಿನಿಂದ ಬೆಳೆಸಿ ಅವರಿಗೆ ಉತ್ತಮ ಶಿಕ್ಷಣ ಕೊಡಿಸುವುದರಲ್ಲಿ ಚೆನ್ನಮ್ಮ ಅವರ ಪಾತ್ರ ಅನನ್ಯವಾಗಿತ್ತು. ರಾಜಕೀಯವಾಗಿ ದೊಡ್ಡ ಎತ್ತರಕ್ಕೆ ಬೆಳೆದ ದೇವೇಗೌಡರ ಯಶಸ್ಸಿನ ಹಿಂದೆ ಚೆನ್ನಮ್ಮ ಅವರ ತ್ಯಾಗ ಮತ್ತು ಕಠಿಣ ಪರಿಶ್ರಮ ಅಡಗಿದೆ. ಮೃತರ ನಿಧನಕ್ಕೆ ನಾಡಿನ ಗಣ್ಯರು ತೀವ್ರ ಕಂಬನಿಯನ್ನ ಮಿಡಿದಿದ್ದಾರೆ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.